ಬಂದಿರುವಂತಹ ಪತ್ರಿಕಾ ಸ್ನೇಹಿತರೆ ಮತ್ತೆ ಈ ಒಂದು ಲಾಂಛನದಲ್ಲಿ ಭಾಗವಹಿಸುವಂತಹ ಎಲ್ಲ ಶಾಲಾ ಮಕ್ಕಳೇ ಆತ್ಮೀಯ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾಡಹಬ್ಬ ದಸರಾವನ್ನ ಕೃಷ್ಣದೇವರಾಯರಿದ್ದಂಥ ವಿಜಯನಗರದ ಸಾಮ್ರಾಜ್ಯದ ಕೃಷ್ಣದೇವರಾಯರ ಕಾಲದಿಂದಲೂ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಬಹಳ ಅರ್ಥಪೂರ್ಣವಾಗಿ ಮತ್ತೆ ಎಲ್ಲ ಜನಾಂಗದವರನ್ನ ವಿಶ್ವಾಸದಲ್ಲಿ ತಗೊಂಡು ಒಂದು ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಿದ್ದಂಥ ಒಂದು ದಸರಾ. ಅಂದ್ರೆ ಬ್ರಿಟಿಷರು ಕೂಡ ಅದನ್ನ ನೋಡೋದಕ್ಕೆ ದಸರಾ ನೋಡೋದಕ್ಕೆ ಬರ್ತಿದ್ರಂತೆ. ಅವರಿಗೆ ಸಪ್ರೇಟ್ ಚೇರನ್ನ ಸಪ್ರೇಟ್ ಒಂದು ವೇದಿಕೆ ಪಕ್ಕದಲ್ಲಿ ವ್ಯವಸ್ಥೆ ಮಾಡ್ತಿದ್ರಂತೆ. ಅಂತ ಒಂದು ದಸರಾವನ್ನ ತುಮಕೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ ವರ್ಷ ನಿರ್ಣಯ ತಗೊಂಡು, ಯಾವಾಗಲೂ ದಸರಾ ಸಮಿತಿ ಅಂತ ಒಂದಿತ್ತು 30 ವರ್ಷದಿಂದ ಲಕ್ಷ್ಮೀ ನರಸಿಂಹಯ್ಯನವರ ಕಾಲದಿಂದಲೂ ಅದು ಆಚರಣೆ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೃಜನಶೀಲತೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಅನ್ನೋದು ಅವ್ರದ್ದೊಂದು ಕಲ್ಪನೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ತುಮಕೂರು ನಗರವನ್ನ ಒಂದು ವಿಶೇಷವಾದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಂಡು, ನಾವತ್ತೆಲ್ಲ ಅನ್ಕೊಂಡು ಏನೋ ರಾಜಕೀಯ ಇದು 30 ವರ್ಷದಿಂದ ನಮ್ಮ ಸಂಘದವರು ಬೇರೆ ಬೇರೆಯವರು ಎಲ್ಲರೂ ಸೇರಿ ಮಾಡ್ತಿದ್ರು, ಇವ್ರು ಯಾಕೆ ಇದಕ್ಕೆ ಕಣ್ಣು ಹಾಕಿದ್ರು? ಯಾವಾಗ ದಸರಾ ಆಚರಣೆ ಮಾಡೋದು ಕೇಳನ್ನ ವಿರುದ್ಧವಾಗಿ ಮಾಡುವಂಥದ್ದು. ರಾಮ ರಾವಣನ ಯುದ್ಧವನ್ನು ಗೆದ್ದಾಗ, ಪಾಂಡವರು ಕೌರವರ ಮೇಲೆ ಯುದ್ಧ ಮಾಡಿದಾಗ, ಅಂದ್ರೆ ಅಧರ್ಮದ ವಿರುದ್ಧ ಯುದ್ಧ ಆಗಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ನಡೆಯುವಂತ ಒಂದು ಆಚರಣೆಯೇ ದಸರಾ. ಅಂಥದ್ರಲ್ಲಿ ನಮ್ಮ ಪರಮೇಶ್ ಸಾಹೇಬರು ಒಂದು ನಿರ್ಣಯ ಮಾಡಿದ್ರು. ಅನ್ಕೊಂಡು ಏನೋ ಇದು ಪೊಲಿಟಿಕ್ಸ್ ಏನೋ ಅಂತ ಸ್ವಲ್ಪ ವಾಸನೆ ಬಂತು. ಅದನ್ನ ಬಹಳ ಅರ್ಥಪೂರ್ಣವಾಗಿ ಅವ್ರು ಕೂತು ಹೇಳಿದ್ರು, ಇಲ್ಲ ನಾವೊಂದು ವಿಶೇಷವಾಗಿ ಮಾಡೋಣ ಅಂತೇಳಿ. ಆ ವಿಶೇಷವಾದ ರೀತಿಯಲ್ಲಿ ಇವತ್ತು ಮೊದಲನೇ ವರ್ಷ ಯಶಸ್ವಿ ಆಯಿತು. ನಾವು ಕೂಡ ಭಾಗವಹಿಸ್ತು. ಇವತ್ತು ಅವರ ದೀರ್ಘವಾದ ಭಾಷಣ ನೋಡಿದಾಗ ಮೈಸೂರು ದಸರಾಗೆ ಒಂದು ಸ್ಟೆಪ್ ಮುಂದೆ ಇದೀವ ಬರೀ 2 ವರ್ಷದಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಕಾರ್ಯಕ್ರಮಗಳ ತುಮಕೂರು ಅಂತ ಅಂದ್ರೆ ನಮ್ಗೆಲ್ಲ ಕಣ್ಮುಂದೆ ಚಿತ್ರ ಬರುತ್ತೆ. ಇಲ್ಲಿ ಗುಬ್ಬಿ ವೀರಣ್ಣವರಿದ್ರು, ಶ್ರೇಷ್ಠವಾದ ಕಲಾವಿದರನ್ನ ಕೊಟ್ಟಂತ ಗುಬ್ಬಿ ವೀರಣ್ಣವರು. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಈ ತುಮಕೂರಿನಲ್ಲಿ ನಾಟಕದಲ್ಲಿ ಅವರ ಪ್ರತಿಭೆ ಈಚೆ ಬಂದಿದ್ದು. ಅದೇ ರೀತಿ ಮಂಜುಳಾ ಅಂತ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟನೆ ಮಾಡಿದಂಥವ್ರು, ತೀನಂಶಿ ಅವರು, ಮತ್ತು ನರಸಿಂಹರಾಜ್ ಗ್ರೇಟ್ ಕಾಮಿಡಿ ಆಕ್ಟರ್. ನಾವು ಚಾರ್ಲಿ ಚಾಪ್ಲಿನ್ ನೋಡಿದ್ರೆ ನರಸಿಂಹರಾಜ್ ಜ್ಞಾಪಕ ಬರೋದು. ಆ ಥರ ಕಲಾವಿದರನ್ನ ಕೊಟ್ಟಂತ ನಾಡು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಒಂದು ನಾಡಿಗೆ ಶ್ರೇಷ್ಠವಾದ ಸಂದೇಶವನ್ನ ಕೊಟ್ಟಂತ ಒಂದು ನಾಡಿನಲ್ಲಿ ಇವತ್ತು ಮೈಸೂರಿಗೆ ಸಮಾನವಾಗಿ 2 ವರ್ಷದಲ್ಲಿ ತರ್ತಿದ್ದಾರೆ ಅಂತ ಹೇಳಿದ್ರೆ, ಪರಮೇಶ್ವರರು ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತವ್ರು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಇಟ್ಕೊಂಡಿರೋರು, ವಿಧಿ ಗೊತ್ತಿಲ್ಲ. ಆದರೆ ಮೈಸೂರಿನಲ್ಲಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡುವಂತ ಯೋಗ ಇಲ್ಲದೆ ಹೋದ್ರು ಇಲ್ಲಿ ಆ ಯೋಗವನ್ನ ಆ ಭಗವಂತ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಭಾಗ್ಯ ಕೊಡ್ಬೋದೇನೋ. ಆ ತಾಯಿ ಏನಪ್ಪಾ ಇಷ್ಟು ನನ್ನನ್ನ ಅದ್ದೂರಿಯಿಂದ ಇಲ್ಲಿ ಮಾಡ್ತಿದ್ಯಾ ಅಂತ ಹೇಳಿ ಗೊತ್ತಿಲ್ಲ ವಿಧಿ ಲಿಖಿತ. ಪಕ್ಕದಲ್ಲಿ ನಮ್ಮ ರಂಗನಾಥವರು ಕೂತವ್ರೆ, ಅವರೇನೋ ಬೇಸರ ಮಾಡಿದ್ರು, ವಿಧಿ ಯಾರಪ್ಪನ ಮನೆಯದು. ಈಗ ಸಿದ್ದರಾಮಯ್ಯನವ್ರು ಬಂದು ಬೇರೆ ಪಕ್ಷದಿಂದ ಬಂದು 2 ಬಾರಿ ಮುಖ್ಯಮಂತ್ರಿ ಆಗ್ಬಿಟ್ಟು. ಅದೇ ಖರ್ಗೆ ಸಾಹೇಬರು 40 ವರ್ಷದಿಂದ ಅಲ್ಲಿ ಪಾಟೀಲ್ ಕೆಲಸ ಮಾಡೋದು. ಆದ್ಮೇಲೆ ಪರಮೇಶ್ವರ್ 8 ವರ್ಷ KPCC ಅಧ್ಯಕ್ಷರಾದ್ರು ಕೂಡ ಚಾಮುಂಡಿ ತಾಯಿಗೆ ಮುಖ್ಯಮಂತ್ರಿಯಾಗಿ ಪುಷ್ಪಾರ್ಚನೆ ಮಾಡಕ್ ಆಗ್ಲಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಪರಮೇಶ್ವರ್ ಅವರಿಗೆ ಒಂದು ವಿಶೇಷವಾದ ಅರ್ಥಪೂರ್ಣವಾದ ದಸರಾವನ್ನು ಆಚರಣೆ ಮಾಡುವ ಭಾಗ್ಯ ತುಮಕೂರಲ್ಲಿ ಕೊಟ್ಟಿದೆ. ಮೈಸೂರಿನಲ್ಲೂ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡುವಂತ ಭಾಗ್ಯ ಕೊಡ್ಲಿ ಅಂತ ವಿನಂತಿ ಮಾಡಿ ನಾಡಹಬ್ಬ ದಸರಾವನ್ನು ಅರ್ಥಪೂರ್ಣವಾಗಿ ಆಚರಣೆ 11 ದಿವಸ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರುವಂತಹ ಜಿಲ್ಲಾಡಳಿತಕ್ಕೆ ನಿಜವಾಗ್ಲೂ ಇದು ಸುಲಭದ ಕೆಲಸ ಅಲ್ಲ.